ಓಂ ಸ್ನೇಹಿತರೆ ನಮಸ್ತೆ. ನನ್ನ ಪ್ರಾಣಕ್ಕೆ ಯಾವುದೇ ರೀತಿ ಅಪಾಯ ಆದ್ರೆ ಅದಕ್ಕೆ ನೇರ ಕಾರಣ ಕಾಂಗ್ರೆಸ್ ಸರ್ಕಾರ, ಕಮಿಷನರ್ ದಯಾನಂದ್ ಅವರು, ಜಮೀರ್ ಅಹಮದ್ ಖಾನ್, ಎಸಿಪಿ ಚಂದನ್, ಕಾಟನ್ಪೇಟೆ ಪೊಲೀಸ್ ಮತ್ತೆ ಚಾಮರಾಜಪೇಟೆ ಪೊಲೀಸರು. ಯಾಕೆ ಇದನ್ನ ಹೇಳ್ತಾ ಇದ್ದೀನಿ ಅಂತ ಅಂದ್ರೆ, ಇವರು ನನ್ನ ಮೇಲೆ ನಿನ್ನೆ ಇಲ್ಲೀಗಲ್ ಪ್ರೊಸೀಡಿಂಗ್ಸ್ ಮಾಡ್ತಾರೆ. ಕಾನೂನುಗಳನ್ನ ಕೈಗೆ ತಗೊಂಡು ನನ್ನ ವಿರುದ್ಧ ನಿರಂತರವಾಗಿ ಮಾಡ್ಕೊಂಡು ಬಂದಿದ್ದಾರೆ. ನಿನ್ನೆ ಕೂಡ ಒಂದು ಕುತಂತ್ರ, ಒಂದು ಷಡ್ಯಂತ್ರವನ್ನ ರೂಪಿಸ್ತಾರೆ. ಯಾಕೆ ಅಂತ ಅಂದ್ರೆ, ಅನೇಕ ಮುಸ್ಲಿಂ ಸಂಘಟನೆಗಳು ಜಮೀರ್ ಅಹಮದ್ ಖಾನ್ ನಿಂತು ಯಾವಾಗ್ಲೂ ಕೇಳ್ತಾನೆ ಇರ್ತವೆ, ಪುನೀತ್ ಕೆರೆಹಳ್ಳಿ ರಾಜಾರೋಷವಾಗಿ ಹೊರಗಡೆ ಓಡಾಡ್ಕೊಂಡಿದ್ದಾನೆ, ನೀವೇನ್ ಮಾಡ್ತಾ ಇದ್ದೀರಾ? ನನ್ನ ಮೇಲೆ ಈಗಾಗಲೇ ಅನೇಕ ಸುಳ್ಳು ಕೇಸುಗಳನ್ನ ಹಿಡಿದು ಹಾಕಿದ್ರು. ಆದ್ರೂ ನಾವು ಕಾನೂನಿನಲ್ಲಿ ನ್ಯಾಯಾಲಯದ ಇದರಲ್ಲಿ ನಾವು ಇದ್ ಮಾಡಿ ಬೇಲ್ ತಗೊಂಡು ಹೊರಗಡೆ ಇದ್ದೇವೆ. ಅವು ನ್ಯಾಯಾಲಯದಲ್ಲಿ ವಿಚಾರಣೆಲಿದ್ದಾವೆ. ಆದ್ರೆ ಈಗ ಇವರೆಲ್ಲ ಸೇರಿ ನನ್ನ ಮೇಲೆ ಒಂದು ಷಡ್ಯಂತ್ರವನ್ನ ರೂಪಿಸ್ತಾ ಇದ್ದಾರೆ. ನಿನ್ನೆ ಏಕಾಏಕಿ ನಮ್ಮ ರಾಷ್ಟ್ರ ರಕ್ಷಣಾ ಪಡೆ ಕಾರ್ಯಾಲಯಕ್ಕೆ 25ಕ್ಕೂ ಹೆಚ್ಚು ಜನ ಪೊಲೀಸರು ಬರ್ತಾರೆ ಏಕಾಏಕಿ. ಕಾರಣ ಏನು? ಏನಕ್ಕೆ ಬಂದು ಆಫೀಸ್ನ ರೈಡ್ ಮಾಡಿದ್ರು? ಏನಕ್ಕೆ ಎಲ್ಲ ಕೆದಕಿ ಎಲ್ಲ ಸರ್ಚ್ ಮಾಡಿ ಹುಡ್ಕಾಡಿದ್ರು? ಏನಕ್ಕೆ? ಕಾರಣ ಏನು? ಇವರು ಇದಕ್ಕೆ ಮುಂಚೆ ಫಾಲೋ ಮಾಡ್ತಾರೆ. ಪುನೀತ್ ಕೆರೆಹಳ್ಳಿ ಮನೇಲಿದ್ದಾನ, ಅರೆಸ್ಟ್ ಮಾಡಬೇಡಿ. ಪುನೀತ್ ಕೆರೆಹಳ್ಳಿ ಇಂದ್ರಾನಗರದಲ್ಲಿ ಅಲ್ಲೂ ಪೊಲೀಸ್ನವ್ರು ಬಂದಿದ್ರು. ನನಗೆ ಗಮನಕ್ಕೆ ಬರ್ದೇ ಏನಿಲ್ಲ. ಅಲ್ಲೂ ಬಂದು ಪುನೀತ್ ಕೆರೆಹಳ್ಳಿ ಹೊರಡ್ಲಿ, ಆಫೀಸಿಗೆ ಬರಲಿ. ಏನಕ್ಕೆ? ಒಂದು ಆಫೀಸ್ನ ರೇಡ್ ಮಾಡೋ ನೆಪದಲ್ಲಿ ಅಲ್ಲೇನೋ ಇವರೇ ಇದು ಮಾಡಿ ಏನೋ ಇತ್ತು ಅಥವಾ ಏನೋ ವಶಪಡಿಸ್ಕೊಂಡ್ವಿ ಅಂತ ಸುಳ್ಳು ಆರೋಪವನ್ನ ಪರ್ಮನೆಂಟ್ ಜೈಲಲ್ಲಿ ಉಳ್ಕೊಳ್ಳೋ ಹಂಗೆ ಏನೋ ಒಂದು ಮಾಡಬೇಕು. ಇಲ್ಲ ಅವ್ನ ಅಲ್ಲಿಂದ ಎಲ್ಲಿ ಯಾರಿಗೂ ಗೊತ್ತಿಲ್ದಂಗೆ ಪಟ್ಟಂತ ಎತ್ಕೊಂಡೋಗಿ ಯಾವುದೋ ಲಾಡ್ಜಲ್ಲೋ ಮತ್ತೆಲ್ಲೋ ಇಟ್ಟು ಪುನೀತ್ ಕೆರೆಹಳ್ಳಿ ಇಂಥ ಸಿಕ್ತಾ ಅಂತ ನಮ್ಮನ್ನ ರೇಡ್ ಮಾಡ್ದಂಗೋ ಮತ್ತೇನೋ ಮಾಡಿ ಇಡೀ ನನ್ನ ವ್ಯಕ್ತಿತ್ವವನ್ನ, ನನಗಿರ್ತಕ್ಕಂಥ ಒಂದು ಘನತೆಯನ್ನ, ಗೌರವವನ್ನ ಹಾಳು ಮಾಡಬೇಕು, ಪರ್ಮನೆಂಟ್ ಆಗಿ ಜೈಲಲ್ಲಿ ಫಿಕ್ಸ್ ಮಾಡಬೇಕು. ಇದು ಕಾಂಗ್ರೆಸ್ ಸರ್ಕಾರ, ಜಮೀರ್ ಅಹಮದ್ ಖಾನು ಎಲ್ಲ ಸೇರ್ಕೊಂಡು ನನ್ನ ಮೇಲೆ ನಡೆಸ್ತಾ ಇರ್ತಕ್ಕಂಥ ಕುತಂತ್ರ, ಷಡ್ಯಂತ್ರ. ಯಾವಾಗ ನಮ್ಮ ಹುಡುಗರುಗಳೆಲ್ಲ ಏನಕ್ಕೆ ಬಂದಿದ್ದೀರಾ ಹೇಳಿ ಅಂತ ಹೇಳಿ ವಕೀಲರುಗಳೆಲ್ಲ ಫೋನ್ ಮಾಡಿ ಕೇಳಿದ್ಮೇಲೆ ಒಂದು ನೋಟಿಸ್ ಕೊಡ್ತಾರೆ. ಅಂದ್ರೆ ಇವರೇ ಒಂದು ನೋಟಿಸ್ನ ರೆಡಿ ಮಾಡ್ಕೊಂಡು ಬಂದಿರ್ತಾರೆ. ಏನಕ್ಕೆ? ಪುನೀತ್ ಕೆರೆಹಳ್ಳಿ ಈ ನೋಟಿಸ್ ಕೊಡೋಕೆ ಬಂದ್ವಿ. ಪುನೀತ್ ಕೆರೆಹಳ್ಳಿಗೆ ನೋಟಿಸ್ ಕೊಡ್ಲಿಕ್ಕೆ 25 ಜನ ಪೊಲೀಸರು ಬೇಕಾ ಒಂದು ನೋಟಿಸ್ ಕೊಡೋದಕ್ಕೆ? ನಾನು ನಿಮ್ಮನ್ನು ಕೇಳ್ತಾ ಇದ್ದೀನಿ. ಅದಕ್ಕೆ ಬೇಕಾಗಿರೋ ಎವಿಡೆನ್ಸ್ ಇದೆ, ದಾಖಲೆಯನ್ನು ನಾವು ಕೊಡ್ತೇವೆ ಬಂದಿದ್ದಕ್ಕೆ. ಈ ಕಾಟನ್ಪೇಟೆ ಪೊಲೀಸ್ನವ್ರು ಇದ್ರೆ ಕಾಟನ್ಪೇಟೆ ಪೊಲೀಸ್ನವ್ರು ಯಾರೋ ಒಂದಿಬ್ರು ಬರ್ತಾರೆ, ನೋಟಿಸ್ ಕೊಟ್ಟು ಹೋಗ್ತಾರೆ. ಚಾಮರಾಜಪೇಟೆ ಪೊಲೀಸ್ನವ್ರನ್ನ ಏನಕ್ಕೆ ಕರೆಸ್ಕೊಂಡ್ರೆ? ಇವರೆಲ್ಲ ಬಂದು ನಮ್ಮನ್ನ ಅರೆಸ್ಟ್ ಮಾಡುವಂಥದ್ದು, ಇಡೀ ಆಫೀಸ್ನ ಸರ್ಚ್ ಮಾಡುವಂಥ ಉದ್ದೇಶ ಏನು? ಏನಾದ್ರು ಇದ್ರೆ ನೇರವಾಗಿ ಲೀಗಲ್ ಪ್ರೊಸೀಡಿಂಗ್ಸ್ ಮಾಡಿ ನಾವು ತಲೆ ಬಾಗ್ತೀವಿ. ಈ ತರ ಇಲ್ಲೀಗಲ್ ಪ್ರೊಸೀಡಿಂಗ್ಸ್, ಸಂವಿಧಾನವನ್ನ ಬಳಸ್ಕೊಂಡು, ಕಾನೂನುಗಳನ್ನ ಬಳಸ್ಕೊಂಡು ಒಬ್ಬ ವ್ಯಕ್ತಿ ವಿರುದ್ಧ ಈ ರೀತಿ ಷಡ್ಯಂತ್ರ ಮಾಡ್ತೀರಿ ಅನ್ನೋದಾದ್ರೆ ನಾವೇನ್ ಮಾಡ್ಬೇಕು? ನಾವು ಯಾರ ಹತ್ರ ನ್ಯಾಯ ಕೇಳ್ಕೊಂಡು ಹೋಗ್ಬೇಕು? ಇದ ಕಾನೂನನ್ನ ರಕ್ಷಣೆ ಮಾಡೋದು? ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬರ್ಬೇಕಾದ್ರೆ ಶಪಥ ಮಾಡಿದ್ರು ಜಮೀರ್ ಅಹಮದ್ ಖಾನ್ ಮತ್ತೆ ಬೇರೆಯವರೆಲ್ಲ, ಪುನೀತ್ ಕೆರೆಹಳ್ಳಿಯನ್ನು ಮಟ್ಟ ಹಾಕ್ತೇವೆ, ಹಿಂದೂ ಕಾರ್ಯಕರ್ತರನ್ನು ಮಟ್ಟ ಹಾಕ್ತೇವೆ, ಬಜರಂಗ ದಳವನ್ನ ಬ್ಯಾನ್ ಮಾಡ್ತೇವೆ. ಈಗ ಅದ್ಯಾವುದು ಮಾಡದೆ ಪುನೀತ್ ಕೆರೆಹಳ್ಳಿ ದಿನನಿತ್ಯ ಗೋರಕ್ಷಣೆಯನ್ನ ಮಾಡ್ತಾ ಇದ್ದಾನೆ. ಅಲ್ಲೆಲ್ಲೋ ಅಕ್ರಮ ಗೋ ಸಾಗಾಣಿಕೆಯನ್ನ ತಡಿತಾನೆ, ಆನೇಕಲ್ಲಲ್ಲಿ FIR ಮಾಡಿಸ್ತಾನೆ. ಇಲ್ಲೆಲ್ಲೋ ಬರ್ತಾನೆ, ನೆಲಮಂಗ್ಲದ ಹತ್ರ ಗಾಡಿ ಹಿಡಿತಾನೆ, FIR ಮಾಡಿಸ್ತಾನೆ. ಇನ್ನೆಲ್ಲೋ ಯಲಹಂಕದ ಹತ್ರ ಹೋಗ್ತಾನೆ, ಅಲ್ಲಿ ಅಕ್ರಮ ಗೋಮಾಂಸವನ್ನು ಹಿಡಿತಾನೆ. ಇನ್ನೆಲ್ಲೋ ರೈಲ್ವೆ ಸ್ಟೇಷನ್ಗೆ ಹೋಗ್ತಾನೆ, ಅಲ್ಲಿ ಬರ್ತಕ್ಕಂಥ ಅಕ್ರಮ ಮಾಂಸ ದಂಧೆಯನ್ನ ತಡಿತಾನೆ. ಇಲ್ಲೆಲ್ಲೋ ಅಲಿಪುರಕ್ಕೆ ಹೋಗ್ತಾನೆ, ಅಲ್ಲಿ ನಿತ್ಯ ಒಂದು ನಡೀತಾನೆ ಇದೆ ಅಂತ ಇಡೀ ಮುಸ್ಲಿಂ ಸಂಘಟನೆಗಳು ಹೋಗಿ ಜಮೀರ್ ಅಹಮದ್ ಖಾನ್ ಹತ್ರ ಕೇಳ್ಕೊಳ್ಬಹುದು. ಪುನೀತ್ ಕೆರೆಹಳ್ಳಿಯನ್ನು ಅರೆಸ್ಟ್ ಮಾಡಿ, ಏನ್ ರಾಜಾರೋಷ ಓಡಾಡ್ತಾನೆ, ನಾವು ನಿಮಗೆ ಓಟ್ ಹಾಕಿದ್ದೇನಕ್ಕೆ ಅಂತ ಇವರೆಲ್ಲ ಸೇರ್ಕೊಂಡು ಕಮಿಷನರ್ ಮೇಲೆ ಒತ್ತಾಯ ಮಾಡೋದು. ಕಮಿಷನರ್, ACPಗಳು ಸೇರ್ಕೊಂಡು ಪುನೀತ್ ಕೆರೆಹಳ್ಳಿ ವಿರುದ್ಧ ಇಲ್ಲೀಗಲ್ ಆಗಿ, ಕಾನೂನು ಬಾಹಿರವಾಗಿ ಪ್ರೊಸೀಡಿಂಗ್ಸ್ ನ ಆರಂಭ ಮಾಡೋದು. ಏಕಾಏಕಿ ಏನಕ್ಕೆ 25 ಜನ ಬಂದ್ರು ನನಗೆ ಬೇಕು. ನಾನು ಎಲ್ಲ BJP ನಾಯಕರಲ್ಲಿ ಕೇಳ್ಕೊಳ್ತಾ ಇದ್ದೀನಿ, ಕೇಳಿ ಅವರನ್ನ, ಏನಕ್ಕೆ ಬಂದಿದ್ರು 25 ಜನ ಪೊಲೀಸರು ಏಕಾಏಕಿ? ಏನೋ ಇಲ್ಲಿಗಲ್ ಪ್ರೊಸೀಡಿಂಗ್ಸ್ ಮಾಡಿ ಅವನಿಗಿರ್ತಕ್ಕಂಥ ಬೆಂಬಲ ಎಲ್ಲ BJP ಶಾಸಕರು ಬೆಂಬಲ ಕೊಡ್ತಾ ಇದ್ದಾರೆ, ನಾಡಿನ ಜನ ಅವನ ಹಿಂದೆ ನಿಂತಿದ್ದಾರೆ. ಅವನ ಮೇಲೆ ಒಂದು ಅಪಪ್ರಚಾರ ಮಾಡ್ಬಿಟ್ರೆ ಎಲ್ಲೋ ಸಿಕ್ದ, ಯಾವ್ದೋ ಲಾಡ್ಜಲ್ಲಿ ಸಿಕ್ತ, ಯಾವ್ದೋ ರೂಮಲ್ಲಿ ಸಿಕ್ತ, ಯಾವ್ದೋ ವೆಪನ್ಸ್ ಇಟ್ಕೊಂಡಿದ್ದ, ಏನೋ ಸ್ಮಗ್ಲಿಂಗ್ ಮಾಡ್ತಿದ್ದ, ಮತ್ತೇನೋ ಮಾಡ್ಬೇಕು, ನಮ್ಮನ್ನ ಏಕಾಏಕಿ ಅರೆಸ್ಟ್ ಮಾಡ್ಬೇಕು. ನೋಟಿಸ್ ಕೊಟ್ಟು ಅರೆಸ್ಟ್ ಮಾಡಬಾರ್ದು. ಯಾಕಂದ್ರೆ ನೋಟಿಸ್ ಕೊಟ್ರೆ ಮಾಧ್ಯಮಗಳಿಗೂ ಗೊತ್ತಾಗುತ್ತೆ, ಅವ್ರ ಮುಂದೆ ಅರೆಸ್ಟ್ ಮಾಡ್ಬೇಕಾಗುತ್ತೆ, ಆಗ ಅಲ್ಲೇನು ಇರ್ಲಿಲ್ಲ ಅಂತ ಗೊತ್ತಾಗುತ್ತೆ. ಇಲ್ಲಿಗಲ್ಲ, ಗೊತ್ತಿಲ್ದಂಗೆ ಏಕಾಏಕಿ ಅರೆಸ್ಟ್ ಮಾಡಿ ಎಲ್ಲೋ ಇಟ್ಟು ಇಲ್ಲಿ ಸಿಕ್ತ ಅಂತ ಅಲ್ಲಿಂದ ಅರೆಸ್ಟ್ ಮಾಡ್ಬೇಕು. ಇದೆಲ್ಲ ಈ ರೀತಿ ಕಾಕಿ ಹಾಕೊಂಡು ಈ ರೀತಿ ಮಾಡ್ಬೇಕೇನ್ರಿ? ಇದಕ್ಕೆ IAS IPS ಓದ್ಬೇಕಾ? ಇದಕ್ಕೆ ನನ್ನ ಮಕ್ಳಿಗೆ ನಾನು ಹೇಳ್ತಾ ಇದ್ದೀನಲ್ಲ, ಇಡೀ ನನ್ನ ಕುಟುಂಬದಲ್ಲಿ ಯಾರಿಗೂ IAS KS ಮಾಡಬೇಡಿ ಅಂತ ಹೇಳ್ತೀನಿ. ಇಂಥ ಕುತಂತ್ರ ಯಾವುದೋ ಸರ್ಕಾರದ ಹೆಂಜಲ ಕಾಸಿಗೆ, ಆ ಅಧಿಕಾರದ ದರ್ಪಕ್ಕೆ ನ್ಯಾಯನ ಬಿಟ್ಟು, ಕಾನೂನನ್ನ ಬಿಟ್ಟು ಯಾರ್ದೋ ಬೂಟ್ ನೆಕ್ಕಂಡು ಕೆಲಸ ಮಾಡ್ಬೇಕು ಅಂತ ಅಂದ್ರೆ ಇದೆಲ್ಲ ಬೇಕೇನ್ರಿ? ಅಲ್ಲಿ ಬಂದಿರೋ ಅನೇಕರು ನನಗೆ ಗೊತ್ತು,
ಬೇಜಾರದಲ್ಲಿ ಹೋಗಿದ್ರೆ ನಮ್ಮನ್ನು ಎಷ್ಟೋ ಸಲ ಇಲ್ಲಿಗಲ್ ಪ್ರೊಸೀಡಿಂಗ್ಸ್ ಮಾಡಿದಾಗ, ಇಲ್ಲಿಗಲ್ ಆಗಿ ನಮ್ಮನ್ನು ಅರೆಸ್ಟ್ ಮಾಡಿದಾಗ ಎಷ್ಟೋ ಜನ ಮನಸ್ಸಿಗೆ ತುಂಬಾ ಬೇಜಾರ ಮಾಡ್ಕೊಳ್ತಾರೆ. ಯಾಕೆ ಬೇಕು ಈ ಕೆಲಸ ಅನ್ಸ್ಬಿಡುತ್ತೆ ಪುನೀತ್ ಅವರೇ ನಮಗೆ ಅಂತ. ಅಲ್ಲೆಲ್ಲೋ ದರೋಡೆ ಮಾಡಿದವ್ರನ್ನ, ಕಳ್ಳರನ್ನ, ಕೊಲೆಗಾರರನ್ನ, ರೇಪಿಸ್ಟನ್ನ ಅರೆಸ್ಟ್ ಮಾಡೋಕ್ಕಾಗಲ್ಲ, ಇಲ್ಲಿ ಬಂದು ಹೋರಾಟ ಮಾಡೋರನ್ನ ಹಿಂಗೆ ಕರ್ಕೊಂಡು ಹೋಗ್ಬೇಕಾದ್ರೆ ನಮಗೆ ನೋವಾಗುತ್ತ್ರಿ ಅಂತ ಎಷ್ಟೋ ಜನ ಹೇಳ್ತಾರೆ. ಎಷ್ಟು ಇಲ್ಲಿಗಲ್ ಪ್ರೊಸೀಡಿಂಗ್ಸ್ ಮಾಡ್ತೀರಿ. ಇದಕ್ಕೆ ನೀವೆಲ್ಲ ಜನರಿಗೆ ಮಾದರಿನ? ನೀವೆಲ್ಲ ನಾಚಿಕೆ ಆಗೋದಿಲ್ಲ? ಒಂದು ನೋಟಿಸ್ ಕೊಡ್ತಾರೆ, ಅದ್ರಲ್ಲಿ ನನ್ನ ಹೆಸರು FIR ಅಲ್ಲಿ ನನ್ನ ಹೆಸರಿಲ್ಲ, ಈ ನನ್ನ ದೂರುದಾರರು ನನ್ನ ವಿರುದ್ಧ ಕೊಟ್ಟಿಲ್ಲ, ಆ ಕೇಸಿಗೂ ಆ ಪ್ರಕರಣಕ್ಕೂ ನನಗೂ ಸಂಬಂಧನೇ ಇಲ್ಲ. ಆ ಪ್ರಕರಣ ಯಾವುದೋ ಒಂದು ಬೇಕಲ್ಲ, ಪುನೀತ್ ಕೆರಳಿಗೆ ಒಂದು ನೋಟಿಸ್ ಕೊಡಬೇಕು ಅಂತ, ನಾನು ಅದನ್ನ ನಿಮಗೆ ತೋರಿಸ್ತೇನೆ, ನಾನು ಆ ನೋಟಿಸನ್ನು ಹಾಕಿಸ್ತೇನೆ. ನಾನು ಕೇಳ್ತಿರೋದು, ಈ ರೀತಿ ಕುತಂತ್ರ ಮಾಡ್ಕೊಂಡು ಇಲ್ಲದ ನೋಟಿಸ್ ಇಟ್ಕೊಂಡು ಆ ಕೇಸಲ್ಲಿ ನಾನು ಇಲ್ವೇ ಇಲ್ಲ, ಅದರಲ್ಲಿ ಒಂದು ನೋಟಿಸ್ ರೆಡಿ ಮಾಡ್ಕೊಂಡು ಬರ್ತಾರೆ. ನಾನು ದಯವಿಟ್ಟು BJP ನಾಯಕರಲ್ಲಿ ಪೊಲೀಸ್ನವ್ರು ನಿಮಗೆ ಫೋನ್ ಮಾಡಿದ್ರೆ, ನೀವು ಪೊಲೀಸ್ನವ್ರಿಗೆ ಫೋನ್ ಮಾಡಿದ್ರೆ ಅವ್ರೇನೋ ಹೇಳಿದಕ್ಕೆಲ್ಲ ಕಿವಿ ಕೊಡಬೇಡಿ, ಹ್ಞೂ ಅನ್ಬೇಡಿ, ಪ್ರಶ್ನೆ ಮಾಡಿ. ಯಾಕೆ ಇದ್ರಲ್ಲಿ ಯಾಕೆ ನೋಟಿಸ್ ಕೊಡೋಕೆ ಹೋದ್ರಿ? ಈ ಕೇಸಲ್ಲಿ ಅವ್ನು ಇಲ್ವೇ ಇಲ್ವಲ್ಲ, ಈ ಪ್ರಕರಣಕ್ಕೂ ಅವನಿಗೂ ಸಂಬಂಧನೇ ಇಲ್ವಲ್ಲ, ಇದ್ರಲ್ಲಿ ಯಾಕೆ ನೋಟಿಸ್ ಕೊಡ್ತಿದೀವಿ ಅಂತ ಸುಳ್ಳು ಹೇಳ್ತಾ ಇದ್ದೀರಾ? ನೋಟಿಸ್ ಕೊಡಕ್ಕೆ 25 ಜನ ಹೋಗ್ಬೇಕಾ? ಅರೆಸ್ಟ್ ಮಾಡೋದಾದ್ರೆ ಇಂಟಿಮೇಷನ್ ಯಾಕೆ ಮಾಡಲ್ಲ? ಕೇಳಬೇಕು. ಇಂಥ ದುರ್ಬಳಕೆಯನ್ನು ಮಾಡಿಕೊಂಡು ಇಡೀ ಸರ್ಕಾರ, ಕಾನೂನು ಮತ್ತು ಪೊಲೀಸರನ್ನು ದುರ್ಬಳಕೆ ಮಾಡಿಕೊಂಡು ಎಂದು ಹೋರಾಟಗಾರರನ್ನು ಹತ್ತಿಕ್ಕುತ್ತೆ ಅನ್ನೋದಾದ್ರೆ ನಾವು ಹೆಂಗ್ ಹೋರಾಟ ಮಾಡೋದು? ಒಂದು ಕಡೆ ಆ ಜಿಹಾದಿಗಳು ನಿತ್ಯ ಕೊಲೆ ಬೆದರಿಕೆ ಆಗ್ತಾರೆ, ಕರೆ ಮಾಡಿ. ಎಷ್ಟು ಫೋನ್ ನಂಬರ್ಗಳು ಬೇಕು? ಬನ್ನಿ, ಯಾರು ನನ್ನ ಜೊತೆಗೆ ನಿಂತ್ಕೊಳ್ಳಿ, ನಾನು ತೋರಿಸ್ತೀನಿ. ಕಂಪ್ಲೇಂಟ್ ಕೊಟ್ರೆ ನಡೆಯಲ್ಲ. ನಾವು ಕಂಪ್ಲೇಂಟ್ ಕೊಡಕ್ಕೆ ಹೋದ್ರೆ ಸೆಂಟ್ ಪೊಲೀಸ್ ಸ್ಟೇಷನಲ್ಲಿ ಕೊಡಿ, ಸೈಬರ್ ಕ್ರೈಮಲ್ಲಿ ಕೊಡಿ ಅಂತಾರೆ. ನಾವು ಅದೇ ಫೇಸ್ಬುಕ್ಕಲ್ಲಿ ಏನಾದ್ರು ಮಾತಾಡಿದ್ದಿದ್ರೆ IPC BNS ಅಲ್ಲಿ ನಮ್ಮನ್ನು ಅರೆಸ್ಟ್ ಮಾಡಿ ಒಳಗಾಗ್ತಾರೆ. ಅವ್ರಿಗಾದ್ರೆ IPC BNS ವರ್ಕ್ ಆಗಲ್ಲ. ಅವ್ರಿಗಾದ್ರೆ ನಾವು ಇರೋ ಕಂಪ್ಲೇಂಟ್ ಕೊಡಕ್ಕೆ ಹೋದ್ರೆ ಕೊಲೆ ಬೆದರಿಕೆ ಆಗ್ತಾ ಅಂತ ಅಂದ್ರೆ ಸೆಂಟ್ ಪೊಲೀಸ್ ಸ್ಟೇಷನ್, ಸೈಬರ್ ಕ್ರೈಮಲ್ಲಿ ಕೊಡಿ ಅಂತಾರೆ. ಇಡೀ ಕಾನೂನು ನನಗೆ ಅಸಹ್ಯ ಅನ್ನಿಸ್ಬಿಟ್ಟಿದೆ ನಿಜವಾಗ್ಲೂ. ಇವ್ರು ನಡ್ಕೊಳ್ಳೋದು, ಈ ಪೊಲೀಸ್ ಇಲಾಖೆ ಮಾಡೋದು ನೋಡಿ ಅಸಹ್ಯ ಅನ್ನಿಸ್ಬಿಟ್ಟಿದೆ ರೀ. ಒಂದು ಕಾಲದಲ್ಲಿ ಬಹಳ ಅಭಿಮಾನ ಇಟ್ಕೊಂಡಿದ್ದು ನಾನು ಪೊಲೀಸ್ ಅಂತ ಅಂದರೆ. ಈ ರೀತಿ ACP ಚಂದನ್ ಅಂತೂ ನಿಜಕ್ಕೂ ಹೇಳ್ತೇನೆ, ಈ ರೀತಿ ಎಲ್ಲ ಮಾಡಬಾರ್ದಪ್ಪ. ಅಧಿಕಾರ ದುರ್ಬಳಕೆ ಮಾಡ್ಕೊಂಡು ನಾನು ಕಮಿಷನರಿಗೆ ಕೇಳ್ತೀನಿ, ಪುನೀತ್ ಕೆರಳಿ ಮೇಲೆ ಏನಾರು ಇದ್ರೆ ಒಂದು ಫೋನ್ ಮಾಡಿದ್ರೆ ನಾವೇ ಬರ್ತೀವ್ರಿ. ಈ ಥರ ಒಂದು ಕೇಸ್ ಇದೆ, ಈ ಥರ ಒಂದು FIR ಇದೆ, ಬನ್ನಿ ಅಂದ್ರೆ ನಾವೇ ಬರ್ತೀವ್ರಿ. ಈ ಥರ ಇಲ್ಲಿಗಲ್ ಪ್ರೊಸೀಡಿಂಗ್ಸ್ ಮಾಡಿದಾಗಲೇ ಭಯ ಹುಟ್ಟೋದು ನಮಗೆ. ಏನು ಮಾಡ್ತಿರೋ, ಏನು ಮಾಡ್ತೀವಿ ಯಾರಿಗೆ ಗೊತ್ತು? ಯಾಕೆಂತಂದ್ರೆ ನ್ಯಾಯ ಇದ್ದಿದ್ರೆ ನೀವು ಲೀಗಲ್ ಪ್ರೊಸೀಡಿಂಗ್ಸ್ ಮಾಡ್ತೀರಿ, ನಾವೆಲ್ಲೂ ಹೋಗೋರಲ್ಲ. ಈ ರೀತಿ ಇಲ್ಲಿಗಲ್ ಮಾಡಿದಾಗ ನಮಗೆ ಭಯ ಬರಲ್ಲ? ಏನಕ್ಕೆ ಮಾಡ್ತಿದ್ದಾರೆ ಈ ಥರ? ಏನಿರ್ಬೋದು ಇವ್ರ ಹಿಂದೆ? ಏನು ಷಡ್ಯಂತ್ರ ಮಾಡ್ತಾ ಇರ್ಬೋದು? ಭಯ ಆಗಲ್ಲ? ವಕೀಲರಿಗೆ ಹೇಳ್ರಿ, ಈಗಲೂ ವಕೀಲರಿಗೆ ಹೇಳ್ರಿ, ಈ ಥರ ಇದೆ ಹಿಂಗೆ ಅಂತ. ಅದನ್ನು ಬಿಟ್ಟು ಈ ಥರ ಇಲ್ಲಿಗಲ್ ಪ್ರೊಸೀಡಿಂಗ್ಸ್ ಮಾಡ್ತೀರಿ, ಈ ಥರ ಷಡ್ಯಂತ್ರ ಮಾಡ್ತೀರಿ. ಯಾವನೋ ಅವನು ಜಮೀರ್ ಅಹಮದ್ ಹೇಳ್ದ ಅಂತನೋ, ಮತ್ತಾರೋ ಹೇಳ್ದ ಅಂತನೋ, ಇಡೀ ಮುಸ್ಲಿಂ ಸಂಘಟನೆಗಳು ಅವನನ್ನು ಕೇಳ್ಕೊಂಡು ಏನು ಮುಸ್ಲಿಂನ ತುಷ್ಟೀಕರಣ ಮಾಡೋದಕ್ಕೆ, ಅವರನ್ನು ಓಲೈಕೆ ಮಾಡಲಿಕ್ಕೆ ಇಡೀ ಸರ್ಕಾರ ಹಿಂದೂ ಹೋರಾಟಗಾರರ ಮೇಲೆ ಈ ರೀತಿ ಮಾಡಬೇಕಾ? ಏನು ಮಾಡೋಣ? ನಾವೇನು ಮಾಡೋಣ? ಹೋರಾಟ ಮಾಡೋಂಗಿಲ್ಲ, ಮಾತಾಡೋಂಗಿಲ್ಲ. ಅಕ್ರಮ ಅಲ್ಲಿ ನಾನು ಹಿಡ್ದಿರೋ ಅಷ್ಟು ಗಾಡಿಗಳು ಅಕ್ರಮವಾಗಿ ಗೋ ಸಾಗಾಣಿಕೆ ಮಾಡ್ತಾ ಇದ್ದಿದ್ದು. ನಾನು ಹಿಡ್ದಿರೋ ಅಷ್ಟು ಮಾಂಸದ ಕಂಟೈನರ್ಗಳು, ಗಾಡಿಗಳು ಅಕ್ರಮವಾಗಿ ಮಾಂಸದಂಧೆ ಮಾಡ್ತಾ ಇದ್ದರು. ನೀವು ಮಾಡಬೇಕಿತ್ತ ಆ ಕೆಲಸನ? ನಾವು ಮಾಡಿದ್ದೀವಿ. ನೀವು ಅಪ್ರಿಷಿಯೇಟ್ ಮಾಡೋದು ಬೇಡ. ಈ ರೀತಿ ನೀವು ಅಲ್ಲಿಂದ ಏನೋ ಮಾಮೂಲಿ ಬರುತ್ತೆ, ಅವನು ಯಾರೋ ಹೇಳ್ತಾನೆ ಅಂತ ನಮ್ಮ ವಿರುದ್ಧನೇ ನಮ್ಮ ಹೋರಾಟವನ್ನೇ ಹತ್ತಿಕ್ತೀರಿ ಅನ್ನೋದಾದ್ರೆ ಇದು ಪ್ರಜಾಪ್ರಭುತ್ವನ? ಏನ್ ಮಾಡಕ್ ಹೊರಟಿದ್ದೀರಿ? ನಾವೇನ್ ಮಾಡಬೇಕು? ನಾನು ದಯವಿಟ್ಟು ಎಲ್ಲರಲ್ಲೂ ಕೇಳ್ಕೊಳ್ತಾ ಇದ್ದೀನಿ, ಕಳೆದ ಬಾರಿ ಹೋರಾಟ ಮಾಡಿದಾಗ ಪುನೀತ್ ಅವರೇ ನಿಲ್ಸಿ, ನಿಮ್ಮ ಪ್ರಾಣ ನಿಮ್ಮ ಜೀವ ಅಂದ್ರಿ. ಏನ್ ಮಾಡೋಣ? ಈ ಜೀವ ಇಟ್ಕೊಂಡು ಅಪಪ್ರಚಾರ ಮಾಡಿಸ್ಕೊಳ್ಳೋಣ? ನಾಳೆ ಎಲ್ಲೋ ತಾಂಡೋಗಿ ಯಾವುದೋ ರೂಮಲ್ಲಿ ಇಟ್ಟು, ಯಾವುದೋ ಲಾಡ್ಜಲ್ಲಿ ಇಟ್ಟು, ಮತ್ತೆ ಯಾವುದೋ ಏನೋ ಮಾಡಿ, ಏನೋ ಸ್ಮಗ್ ಮಾಡ್ತಾ ಇದ್ದ, ಯಾರ ಜೊತೆನೋ ಇದ್ದ, ಏನೋ ಮಾಡ್ತಿದ್ದ, ಏನೋ ವ್ಯವಹಾರ ಮಾಡ್ತಿದ್ದ ಅಂತ ನನ್ನ ಹೆಸರು ನಾವು ಕೆಡಿಸ್ಕೊಂಡು ಈ ರೀತಿ ಎಲ್ಲೋ ಜೈಲಲ್ಲಿ ಕೊಳೆಯೋಣವಾ? ಏನ್ ಮಾಡಿ ಅಂತೀರಾ? ಹೊರಗಿದ್ದು ಹೇಳಿ. ನೀವು ಕೇಳಿಲ್ಲ ಅಂತ ಅಂದ್ರೆ ನಾನು ನನ್ನ ಜೀವ ಹೋದ್ರೂ ಪರವಾಗಿಲ್ಲ, ಹೋರಾಟ ಕೈ ಬಿಡೋದಿಲ್ಲ. ಈ ಬಾರಿ ನಾನು ಎಲ್ಲ BJP ನಾಯಕರಲ್ಲಿ, ಎಲ್ಲ ಹಿಂದೂ ಸಂಘಟನೆಗಳಲ್ಲಿ, ಎಲ್ಲ ನನ್ನ ಸನ್ಮಿತ್ರ ಹಿಂದೂ ಕಾರ್ಯಕರ್ತರಲ್ಲಿ, ನಾನು ಎಲ್ಲ ನಾಡಿನ ಹಿಂದೂ ಸಮಾಜದಲ್ಲಿ ಕೈ ಮುಗಿದು ಬೇಡಿಕೊಳ್ತಾ ಇದ್ದೀನಿ. ಯಾಕೆ 25 ಜನ ಕಳಿಸಿದ್ರು? ನೋಟಿಸ್ ಕೊಡೋಕೆ 2-3 ಆದ್ರೆ ಸಾಕು. ಯಾಕೆ ಕಳಿಸಿದ್ರು? ನಾಳೆ ಏನೂ ಆಗಿಲ್ಲ ಬಿಡಿ ಅಲ್ಲ. ಅಕಸ್ಮಾತ್ ನನ್ನನ್ನು ಯಾರಿಗೂ ಗೊತ್ತಿಲ್ದಂಗೆ ಪಟ್ ಅಂತ ಎಳ್ಕೊಂಡು ತುಂಬ್ಕೊಂಡು ತಾಂಡೋಗಿ ಎಲ್ಲೋ ಇಟ್ಟು ಏನೋ ಮಾಡಿ ಏನೋ ಅಂದಿದ್ದಿದ್ರೆ ನಾನು ಏನು ಮಾಡ್ಬೇಕಿತ್ತಾಗ? ಇಡೀ ಮಾಧ್ಯಮದಲ್ಲಿ ಒಂದು ಸುದ್ದಿ ಪುನೀತ್ ಕೆರಳಿ ಹಿಂಗೆ ಅಂತ ಒಂದು ಅಪಪ್ರಚಾರ ಮಾಡಿದ್ದಿದ್ರೆ, ನನ್ನ ಕ್ಯಾರೆಕ್ಟರ್ ಹಾಳು ಮಾಡಿದ್ದಿದ್ರೆ ನಾನು ಏನು ಮಾಡಲಿ? ಹಿಂದೆ ಈ ರೀತಿ ನಡೆದಿದ್ದಾವ್ರಿ, ನನ್ನ ಮೇಲೆ ನಡೆದಿದ್ದಾವೆ, ಅನೇಕರ ಮೇಲೆ ನಡೆದಿದ್ದಾವೆ. ಸುಳ್ಳು ಮಾಡ್ತಾರ್ರಿ. ಏನು ಮಾಡೋಣ ಆಗ? ಎಲ್ಲಿಗೆ ಹೋಗೋಣ? ಏನು ಮಾಡೋಣ? ನನ್ನ ನಾಡಿನ ಜನರಲ್ಲಿ ಕೇಳ್ಕೊಳ್ತಾ ಇದ್ದೀನಿ, ಈ ಬಾರಿ ನನ್ನ ಹೋರಾಟಕ್ಕೆ ದಯವಿಟ್ಟು ನೀವು ಯಾರು ನನ್ನ ಜೀವ ಹೋದ್ರೂ ಹೋಗ್ಲಿ, ನಾನು ಸತ್ರೂ ಪರವಾಗಿಲ್ಲ, ಆದರೆ
ನನ್ನ ಹೋರಾಟಕ್ಕೆ ಯಾರೂ ಅಡ್ಡ ಬರಬೇಡಿ. ದಯವಿಟ್ಟು ನಾನು ನಿಮ್ಮಲ್ಲಿ ಮನವಿ ಮಾಡ್ಕೊಳ್ತಾ ಇದ್ದೀನಿ. ಯಾವ ಕಾರಣಕ್ಕೆ 25 ಜನ ಪೊಲೀಸರನ್ನ ಕಳಿಸಿದ್ರು? ಏನ್ ಪ್ರೊಸೀಡಿಂಗ್ಸು? ಈ ಇಲ್ಲಿಗಲ್ ಪ್ರೊಸೀಡಿಂಗ್ಸ್ ಯಾಕೆ? ಎಲ್ಲಿದೆ FIR? ಯಾವ ಸ್ಟೇಷನಲ್ಲಿ FIR ಇದೆ ನನ್ನ ಮೇಲೆ? ಯಾವ್ದು ಪೆಂಡಿಂಗ್ ಇದೆ? ಯಾಕೆ ಕಾಟನ್ಪೇಟೆ ಪೊಲೀಸರು, ಚಾಮರಾಜಪೇಟೆ ಪೊಲೀಸರು ಅಷ್ಟು ಫಾಸ್ಟಾಗಿ ಬಂದರು? ಯಾಕೆ ಫಾಲೋ ಮಾಡ್ಕೊಂಡು ಬಂದರು? ಬೇರೆ ಕಡೆ ಎಲ್ಲೋ ನನ್ನ ಕೈಗೆ ಸಿಕ್ತಿದೆ. ಇಂದ್ರನಗರ ದೇವಸ್ಥಾನದಲ್ಲಿ ಅರೆಸ್ಟ್ ಮಾಡ್ಬೋದಿತ್ತು. ಇಂದ್ರನಗರ ದೇವಸ್ಥಾನದಲ್ಲಿ ಅರೆಸ್ಟ್ ಮಾಡ್ಬೋದಿತ್ತು, ಮಾಡಲಿಲ್ಲ. ಯಾಕೆಂದ್ರೆ ಅಲ್ಲಿ ಸುಳ್ಳು ಹೇಳಕ್ಕಾಗಲ್ವಲ್ಲ ಇವನು ಹಿಂಗೆ ಮಾಡ್ತಿದ್ದ ಅಂತ. ಆಫೀಸಲ್ಲೇ ಆಗಬೇಕು, ಇಲ್ಲ ಅಲ್ಲಿ ಪಬ್ಲಿಕ್ಗೆ ಗೊತ್ತಾಗುತ್ತೆ ಅರೆಸ್ಟ್ ಮಾಡಿದ್ರು ಅಂತ. ಯಾರಿಗೂ ಗೊತ್ತಾಗ್ದಂಗೆ ಅರೆಸ್ಟ್ ಮಾಡ್ಕೋಬೇಕು, ಎತ್ಕೋಬೇಕು. ಹಿಂಗೆ ಷಡ್ಯಂತ್ರ ಮಾಡಿದ್ರೆ ಹೇಳ್ರಿ, ನಾವು ಇವ್ರ ಷಡ್ಯಂತ್ರಕ್ಕೆ ಬಲಿಯಾಗದೆ ಬದುಕಕ್ಕೆ ಆಗದೆ ಹೆಂಗೆ ಹೋರಾಟ ಮಾಡೋದು? ಬಹಳ ಕಷ್ಟ. ನಾನು ಓಪನ್ ಆಗಿ ಮತ್ತೆ ಎಲ್ರಿಗೂ ಹೇಳ್ತಾ ಇದ್ದೀನಿ, ನನ್ನ ಜೀವಕ್ಕೆ, ನನ್ನ ಪ್ರಾಣಕ್ಕೆ ಏನಾದರೂ ತೊಂದರೆ ಆದರೆ ಕಾಂಗ್ರೆಸ್ ಸರ್ಕಾರ, ಜಮೀರ್ ಅಹಮದ್ ಖಾನ್, ಕಮಿಷನರ್ ಮತ್ತು ACP ದಯಾನಂದ್ ಸರ್, ಚಂದನ್ ಮತ್ತು ಕಾಟನ್ಪೇಟೆ ಪೊಲೀಸು, ಚಾಮರಾಜಪೇಟೆ ಪೊಲೀಸು ಇವ್ರುಗಳೇ ಕಾರಣ. ಧನ್ಯವಾದಗಳು. ಜೈ ಹಿಂದ್, ಜೈ ಶ್ರೀರಾಮ್. BJP ನಾಯಕರು ಈಗಲಾದರೂ ನ್ಯಾಯ ಕೊಡ್ಸೋಕ್ಕಾಗಲ್ಲ, ನನಗೆ ಗೊತ್ತು. ಪ್ರಶ್ನೆ ಮಾಡ್ತೀರಾ ಬಾಯ್ಬಿಟ್ಟು ಅಂತ ಅಂದ್ಕೊಂಡಿದ್ದೀನಿ. ಹಿಂದೂ ಕಾರ್ಯಕರ್ತರು ಪ್ರಶ್ನೆ ಮಾಡಿ. ಕನಿಷ್ಠ ಪ್ರಶ್ನೆ ಮಾಡದೇ ಇರೋವಷ್ಟು ಸಾಮರ್ಥ್ಯ ನಮ್ಮದು ಇಲ್ವಾ? ಈ ರೀತಿ ಇಲ್ಲಿಗಲ್ ಪ್ರೊಸೀಡಿಂಗ್ಸ್ ಮಾಡ್ತಾನೆ ಬಂದರೆ ಎಲ್ಲಿಗೆ ಹೋಗೋಣ ನಾವು? ಧನ್ಯವಾದಗಳು. ಜೈ ಹಿಂದ್, ಜೈ ಶ್ರೀರಾಮ್.